ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರ ಮಗನಿಗೆ ಸೇರಿದ ಕಾರು ಅಪಘಾತಕ್ಕೀಡಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಫಾರ್ಚುನರ್ ಕಾರನ್ನು ರೇವಣ್ಣ ಅವರ ಮಗ ಶಶಾಂಕ್ ಚಾಲನೆ ಮಾಡುತ್ತಿದ್ದಾಗಿ ವರದಿಯಾಗಿದೆ. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಬಳಿ ಈ ಆಕ್ಸಿಡೆಂಟ್ ನಡೆದಿದ್ದು, ಬೈಕ್ ಚಾಲಕ ರಾಜೇಶ್ ಸಾವನ್ನಪ್ಪಿದ್ದಾನೆ. 27 ವರ್ಷದ ಬೈಕ್ ಸವಾರ ರಾಜೇಶ್ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದಾನೆ. ಎಚ್.ಎಂ. ರೇವಣ್ಣ ಪುತ್ರನ ಕಾರು ಹಾಗೂ ಬೈಕ್ ನಡುವೆ ಆಕ್ಸಿಡೆಂಟ್ ಸಂಭವಿಸಿದೆ. ಈ ಬಗ್ಗೆ ಖಾಸಗಿ ವಾಹಿನಿಯ ಜೊತೆಗೆ ಮಾತನಾಡಿದ ರೇವಣ್ಣ ಅವರು, ನನ್ನ ಮಗನೇ ಬೈಕ್ ಸವಾರನನ್ನು ಆಸ್ಪತ್ರೆಗೆ ಸೇರಿಸಿದ್ದಾಗಿ ತಿಳಿಸಿದ್ದಾರೆ. ಆದರೆ ಕೆಲವು ಚಾನೆಲ್ಗಳು ನನ್ನ ಮಗ ಪಾರ್ಟಿ ಮುಗಿಸಿ ಬರುತ್ತಿದ್ದ ಎಂದೆಲ್ಲ ವರದಿ ಮಾಡಿದೆ. ಕೆಲವು ಚಾನೆಲ್ಗಳು ನನ್ನ ಮಗ ದುರಹಂಕಾರ ತೋರಿದ್ದಾನೆ ಎಂದು ವರದಿ ಮಾಡಿವೆ. ಇವೆಲ್ಲ ಸುಳ್ಳು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮನೆಯಲ್ಲಿ ದುರ್ಗಾ ಪೂಜೆ ಇತ್ತು, ಅದನ್ನು ಪೂರೈಸಿ ಹೋಗುತ್ತಿದ್ದಾಗ ಈ ಆಕ್ಸಿಡೆಂಟ್ ನಡೆದಿದೆ ಎಂದು ಮಾಜಿ ಸಚಿವರಾದ ಎಚ್.ಎಂ. ರೇವಣ್ಣ ಮಾಹಿತಿ ನೀಡಿದ್ದಾರೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.